ಬೃಂದಾವನ ಸೀರಿಯಲ್. ಪುಷ್ಪ ಕೊಟ್ಟ ಉಡುಗೊರೆಯನ್ನೇ ಸಹನಾ ಆಕಾಶ್ಗೆ ಕೊಡ್ತಾಳ. ಪುಷ್ಪಗೆ ಸಹನಾ ಯಾರಿಗೆ ಪ್ರಪೋಸ್ ಮಾಡಲು ಹೊರಟಿದ್ದಾಳೆ ಅನ್ನೋ ಸತ್ಯ ಗೊತ್ತಿಲ್ಲ. ಗೊತ್ತಾದರೆ ಅವಳು ಈ ರೀತಿ ಇರೋದು ಇಲ್ಲ. ಅವಳು ಬೇಕು ಎಂದೇ ಆಕಾಶ್ನನ್ನು ಪ್ರೀತಿಸುತ್ತಿಲ್ಲ. ಸಹನಾಗೆ ಆಕಾಶ್ಗೆ ಮದುವೆ ಆಗಿದೆ ಅನ್ನೋ ಸತ್ಯ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಅವಳು ಇನ್ನೂ ಕೂಡ ಅವನ ಮೇಲೆ ತುಂಬಾ ಆಸೆ ಇಟ್ಟುಕೊಂಡಿದ್ದಾಳೆ. ಪುಷ್ಪ ಸಹನಾಳ ಆಸೆಗೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಒಂದು ಉತ್ತಮವಾದ ಉಡುಗೊರೆಯನ್ನು ನೀಡಲು ಸಹಾಯ ಮಾಡುತ್ತಾ ಇದ್ದಾಳೆ. ಅವಳು ಒಂದು ತಾಳಿ, ಮಲ್ಲಿಗೆ ಹೂವು, ಅರಿಶಿನ ಕುಂಕುಮ ಹಾಗೆ ಹಸಿರು ಬಾಳೆ ಇವಿಷ್ಟನ್ನು ಸಹ ತೆಗೆದುಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಇದನ್ನು ಅವರಿಗೆ ಕೊಡಿ ಎಂದು ಹೇಳಿದ್ದಾರೆ. ಸಹನಾ ಮೊದಲು ಅವಳು ತೆಗೆದುಕೊಂಡ ಗಿಫ್ಟ್ ಒಡೆದು ಹೋಯಿತು ಎಂದು ತುಂಬಾ ಬೇಸರದಲ್ಲಿರುತ್ತಾಳೆ. ಆದರೆ ಪುಷ್ಪ ನೀಡಿದ ಒಂದೊಳ್ಳೆ ಉಪಾಯ ಅವಳಿಗೆ ಹೊಳೆದೇ ಇರಲಿಲ್ಲ. ಪುಷ್ಪ ಪ್ರತಿಯೊಂದನ್ನು ವಿವರಿಸಿ ಅದರ ಮಹತ್ವವನ್ನು ಅರಿವು ಮಾಡಿಸಿ ಅದನ್ನು ಸಹನಾ ಕೈಗೆ ಕೊಡುತ್ತಾ ಇದ್ದಾಳೆ. ಇದರಿಂದ ಸಹನಾ ತುಂಬಾ ಖುಷಿಯಾಗಿ ಇಟ್ಟಿದ್ದಾಳೆ. ಅವನ ಜೊತೆ ಕೊನೆಯವರೆಗೂ ಅವರ ಜೊತೆ ನಾನು ಬಾಳಬೇಕು ಎಂದು ನನಗೆ ಆಸೆ ಇದೆ ಎಂದು ಸಹನಾ ಹೇಳುತ್ತಾಳೆ. ನಾನು ಸತಿ ಧರ್ಮ ಪಾಲನೆ ಮಾಡಲು ಸಿದ್ಧಳಾಗ್ತಾ ಇದ್ದೇನೆ. ಅದನ್ನು ಅವನಿಗೆ ಅರ್ಥ ಮಾಡಿಸಬೇಕು. ಅದು ಈಗ ನನ್ನ ಉದ್ದೇಶ ಎಂದು ಸಹನಾ ಹೇಳುತ್ತಾಳೆ. ಅದಕ್ಕೆ ಪುಷ್ಪ ಎಲ್ಲದರ ಬಗ್ಗೆ ಅವರಿಗೆ ವಿವರವನ್ನು ನೀಡುತ್ತಿರುತ್ತಾಳೆ. ಕುಮಾರಿ ಆಗಿರು, ನನಗೆ ಕನ್ಯಾಮಣಿ ಆಗಿ ನಿಮ್ಮ ಮನೆ ಒಳಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಹೇಳೋಕೆ ಇದೆ ಉಡುಗೊರೆ ಕೊಡಿ. ನೀವು ಕಟ್ಟಿರೋ ತಾಳಿಗೆ ನನ್ನ ಕೊರಳು ಕೊಡ್ತೀನಿ ಅಂತ ಹೇಳಿ ಈ ರೀತಿ ಪ್ರಪೋಸ್ ಮಾಡಿ. ಆಗ ಅವರು ನಿಮ್ಮ ಭಾವನೆ ಎಷ್ಟು ಆಳವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾರೆ ಎನ್ನುತ್ತಾಳೆ ಪುಷ್ಪ. ಅವರಿಡೋ ಕುಂಕುಮಕ್ಕೆ ನೀವು ನಿಮ್ಮ ಹಣೆ ಒಡ್ಡಿನ ಜನ್ಮ ನೀಡೋ ಮಕ್ಕಳನ್ನು ಆರೈಕೆ ಮಾಡ್ತೀನಿ ಎಂದು ಹೇಳಿ, ಹಾಗೆ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ. ಆಗ ಅವರಿಗೆ ನಿಮ್ಮ ಮೇಲೆ ಗೌರವ ಬರುತ್ತದೆ, ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ. ಆ ರೀತಿ ಮಾಡಿದಾಗ ಮಾತ್ರ ಎಲ್ಲ ಸಾಧ್ಯವಾಗುತ್ತದೆ. ತಾಳ್ಮೆಯಿಂದ ನೀವು ಎಲ್ಲವನ್ನು ನಿಭಾಯಿಸಬೇಕಾಗುತ್ತದೆ. ಭರವಸೆಯ ಪ್ರತಿಕಾರ ಈ ಕುಂಕುಮ ಆಗಿರುತ್ತದೆ. ಕೊನೆಯವರೆಗೂ ಉಸಿರಾಗಿರೋ ನಿನ್ನ ನಾನು ಎಂದಿಗೂ ನನ್ನ ಹಣೆಯ ಮೇಲೆ ಹೊತ್ತು ತಿರುಗಾಡುತ್ತೇನೆ ಎಂದು ಹೇಳಿ ಎಂದು ಪುಷ್ಪ ಹೇಳುತ್ತಾಳೆ. ಜೊತೆಗೆ ಇರ್ತೀನಿ ಅನ್ನೋ ಭರವಸೆಯನ್ನು ನೀನು ಅವರಿಗೆ ನೀಡಬೇಕು ಎಂದು ಹೇಳುತ್ತಾಳೆ. ಎಲ್ಲವನ್ನು ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವಾಗ ಅದು ವಿಶೇಷವಾಗಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ನೀವು ನಿಜಕ್ಕೂ ನನ್ನ ಜೀವನದಲ್ಲಿ ಒಂದು ಕ್ಷಣವನ್ನು ಎದ್ದು ಮರೆಯದ ಹಾಗೆ ಮಾಡಿಕೊಟ್ಟಿದ್ದೀರಿ. ಬೇಕಾದ ಎಲ್ಲ ಏರ್ಪಾಡನ್ನು ನೀವು ಮಾಡಿದ್ದೀರಿ ಎಂದು ತುಂಬ ಧನ್ಯವಾದ ಎಂದು ಸಹನಾ ಮಾತನಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.